ದೇವಸ್ಥಾನ ಯಾಕೆ ತುಂಬ ಇಷ್ಟ ಅಂತ ಹೇಳಿದ್ರೆ ಇಲ್ಲಿ ಯಾವಾಗ ಬಂದರೂ ತುಂಬ ಪೀಸ್ ಆಗಿರುತ್ತೆ. ಈ ಕಡೆಯಿಂದಾನೆ ವ್ಯೂ ತುಂಬ ಚೆನ್ನಾಗಿದೆ. ಮೋಸ್ಟ್ಲಿ ಆ ಜಾಗ ಇದೆ ನೋಡಿ, ಅದು ಕಲ್ಯಾಣಿಗೋಸ್ಕರ ಮಾಡಿರಬೇಕು. ಇವಾಗ ಅಲ್ಲಿ ಎಲ್ಲ ಕಲ್ಯಾಣಿ ಫುಲ್ಲು ಕ್ಲೋಸ್ ಆಗೋಗಿದೆ. ಹಿಂಗೆ ಹಿಡಿದೋಗೋದಪ್ಪ ಅಲ್ಲಿಗೆ. ಇದು ಹಿಂದ್ಗಡೆ ಚಿಕ್ಕದಾಗ ಒಂದು ನದಿನೂ ಹರಿತಾ ಇದೆ ದೇವಸ್ಥಾನದಿಂದ ಕೆಳಗಡೆ. ಬನ್ನಿ ಅಲ್ಲಿಗೆ ಹೋಗೋಣ. ಸೊ ಈ ನದಿ ಬಂದ್ಬಿಟ್ಟು ಸೀದಾ ಕೃಷ್ಣಗಿರಿ ಡ್ಯಾಮ್ಗೆ ಹೋಗುತ್ತೆ. ಓಕೆ ಫ್ರೆಂಡ್ಸ್, ಬನ್ನಿ ನದಿ ಹತ್ರ ಹೋಗೋಣ. ಗಾಡಿ ಅಂತೂ ಬಿಸಿಲಿಗೆ ಮಿಂಚ್ತಾ ಇದೆ ಗುರು. ಶೈನಿ ಕ್ಲೀನು ತುಂಬ ಚೆನ್ನಾಗಿದೆ, ದೂರದಿಂದ ನೋಡೋಕ್ಕೂ ಸಾಕಾಗಿದೆ. ಸ್ವಲ್ಪ ವರ್ಷ ಮುಂಚೆ ಫ್ರೆಂಡ್ಸ್ ಇಲ್ಲೆಲ್ಲ ಏನೂ ಇರಲಿಲ್ಲ, ಯಾವ ಮನೆಯೂ ಇರಲಿಲ್ಲ, ಈ ರೋಡ್ ಇರಲಿಲ್ಲ, ಇಲ್ಲಿರ್ತಕ್ಕಂಥ ಈ ಡ್ಯಾಮ್ ಕೂಡ ಇರಲಿಲ್ಲ, ಅಂದರೆ ಬ್ರಿಡ್ಜ್ ಕೂಡ ಇರಲಿಲ್ಲ. ಸೊ ಇದು ರೀಸೆಂಟಾಗಿ ಕನ್ಸ್ಟ್ರಕ್ಟ್ ಮಾಡಿದ್ರು. ಸೊ ಅದಾದಮೇಲೆ ಈ ಕಡೆ ಮನೆ ಹಂಗೆ ಡೆವಲಪ್ ಆಗ್ತಾ ಬರ್ತಾ ಇದೆ. ಚೆನ್ನಾಗಿದೆ ಇಲ್ಲಿ ಫ್ರೆಂಡ್ಸ್, ಎಷ್ಟು ಗ್ರೀನ್ ಆಗಿದೆ ಅಂತ.
ಇಲ್ಲಿನ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇದೇನು ಅಷ್ಟೊಂದು ಆಳ ಇಲ್ಲ, ಇದನ್ನ ನೋಡಿದ್ರೇನೆ ನೆಲ ಚೆನ್ನಾಗಿ ಕಾಣಿಸ್ತಿದೆ. ಒಂದು ಬ್ಯೂಟಿಫುಲ್ ಆಗಿರೋ ಜಾಗ ಟೈಮ್ ಸ್ಪೆಂಡ್ ಮಾಡಕ್ಕೆ. ಒಂದು ಪೀಸ್ಫುಲ್ ಆಗಿರ್ತಕ್ಕಂಥ ಜಾಗ ಬೇಕು ಸ್ಪೆಂಡ್ ಮಾಡೋದಕ್ಕೆ. ಸಿಟಿಯಿಂದ ಔಟ್ಸೈಡ್ ಇರಬೇಕು ಅಂದರೆ ಈ ಜಾಗ ನೀವು ಧಾರಾಳವಾಗಿ ಚೂಸ್ ಮಾಡ್ಕೋಬೋದು. ಇಲ್ಲಿ ಯಾವಾಗಲೂ ಕ್ರೌಡ್ ಇರೋದೇ ಇಲ್ಲ ಅಷ್ಟೊಂದು. ಏನಾದರೂ ಫಂಕ್ಷನು ಅಥವಾ ದೇವಸ್ಥಾನದಲ್ಲಿ ಇಲ್ಲೇನಾದರೂ ದೊಡ್ಡದಾಗಿ ಹಬ್ಬ ನಡೆಸ್ತಿದ್ದಾರೆ ಅಂತಂದ್ರೆ ಮಾತ್ರ ಇಲ್ಲಿ ತುಂಬ ಜನ ಇರ್ತಾರೆ. ಇಲ್ಲ ಅಂದರೆ ಖಾಲಿ ಹೊಡಿತಿರುತ್ತೆ ನೋಡಿ, ಇದೇ ಥರನೇ ಆರಾಮಾಗಿ ಒಂದು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೋದು. ನೋಡಿ ಅಲ್ಲಿ ಬಂಡೆ ಮೇಲೆ ನಾಗಮ್ಮ ಸ್ಟ್ಯಾಚು ಇದೆ, ಅಲ್ಲಿ ಕೂಡ ಹೋಗಿ ಪೂಜೆ ಮಾಡೋರು ಇದಾರಪ್ಪ. ರೈನಿ ಸೀಸನ್ ಅಲ್ಲಿ ಆಲ್ಮೋಸ್ಟ್ ಇದು ಇನ್ನ ಹೈಟ್ ತುಂಬಿ ಹರಿತಾ ಇರುತ್ತೆ. ಅಲ್ಲಿ ಮುಂದೆ ಇರ್ತಕ್ಕಂಥ ಬಂಡೆ ಕೂಡ ಕಾಣಿಸೋದಿಲ್ಲ, ಸೊ ಅಷ್ಟು ನೀರು ಇರುತ್ತೆ ಇಲ್ಲಿ. ಸೊ ಸಮ್ಮರ್ ಸೀಸನ್ ಅಲ್ಲಿ ನಾರ್ಮಲ್ ಆಗಿ ತಳ ಕಾಣಿಸುತ್ತೆ, ಚೆನ್ನಾಗಿರುತ್ತೆ, ಕಾಮ್ ಆಗಿರುತ್ತೆ ಈ ಜಾಗ. ಫಿಶಿಂಗ್ ಮಾಡೋರು ಫಿಶಿಂಗ್ ಮಾಡ್ತಾರೆ, ಈಜಾಡೋರು ಈಜಾಡ್ತಾರೆ. ಓಕೆನಾ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಮುಕ್ತಾಯಕ್ಕೆ ಬಂದಿದೆ. ಸೊ ದಕ್ಷಿಣ ತಿರುಪತಿ ನೋಡಿ ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ ಬನ್ನಿ, ಓಕೆನಾ? ಅದುವರೆಗೂ ಬಾಯ್.